ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಟೊಮೊಟೊ ಬಾತ್ ಹಾಗೆ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ. ಇನ್ನು ಸಂಜೆ ಹೊತ್ತು ಇವತ್ತು ಗೌರಿ ಹಬ್ಬ ಇರೋದ್ರಿಂದ ಕುಂಕುಮಕ್ಕೂ ಕೂಡ ಹೇಳಿದರು. ಹಾಗಾಗಿ ಕುಂಕುಮಕ್ಕೂ ಕೂಡ ಹೋಗಿ ಗೌರಿ ಹಬ್ಬನ ಮುಗಿಸ್ಕೊಂಡು ಬಂದ್ವಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಇವಾಗ ಟೊಮೊಟೊ ಬಾತ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಯೂಶಲಿ ನಾನು ಒಂದು ವಿಡಿಯೋದಲ್ಲಿ ಟೊಮೊಟೊ ಬಾತ್ ರೆಸಿಪಿನ ಶೇರ್ ಮಾಡಿದ್ದೆ. ಅಂದರೆ ಯಾವುದೇ ರೀತಿ ತರಕಾರಿಗಳನ್ನ ಹಾಕ್ದೇ ಯಾವ ರೀತಿ ಟೊಮೊಟೊ ಬಾತ್ನ ಮಾಡ್ಕೊಳ್ಳೋದು ಅಂತ ಹೇಳಿ ಶೇರ್ ಮಾಡಿದ್ದೆ. ಇವತ್ತು ಎಲ್ಲ ತರಕಾರಿಗಳನ್ನೂ ಹಾಕಿ ಹಾಗೆ ಬಾಸುಮತಿ ರೈಸಿಂದ ನಾನು ಟೊಮೊಟೊ ಬಾತ್ನ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಮಾಡ್ಕೊಳ್ಳೋದು ಕೂಡ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಎಲ್ಲ ತರಕಾರಿಗಳ್ನೂ ಕೂಡ ಇಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಹಾಗೆ ಅದರೊಳಗಡೆ ತರಕಾರಿಗಳ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯೂಶಲಿ ನಾನು ತರಕಾರಿಗಳ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಹಿಂಗೆ ಏನಾದರೂ ಕಟ್ ಮಾಡ್ಕೊಳ್ಬೇಕಾದ್ರೆ ಹಾಗೆ ಅಡುಗೆಗೆ ಯೂಸ್ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ಸಾರಿ ತೊಳ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಕರಿಬೇವನ್ನು ಕೂಡ ನಾನು ಟಿಶ್ಯೂ ಪೇಪರ್ನ ಹಾಕಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಕರಿಬೇವನ್ನ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದಾದಮೇಲೆ ಇವಾಗ ತರಕಾರಿಗಳ್ನೂ ಕೂಡ ಒಂದು ಸಾರಿ ನೀರಲ್ಲಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾನು ಕೂಡ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಹಾಗೆ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ಗಟ್ಟಿಯಾಗಿರ್ತವೆ. ಇನ್ನು ರೂಮ್ ಟೆಂಪ್ರೇಚರಿಗೆ ಬರಲಿ ಅಂತ ಹೇಳಿ ಈ ಥರ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಕ್ಯಾರೆಟ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಸಿಕಲಿ ಯಾವ್ಯಾವ ತರಕಾರಿ ತೊಗೊಳ್ಬೋದು ಆ ತರಕಾರಿಗಳನ್ನ ಮಾತ್ರ ತೊಗೊಂಡಿದ್ದೀನಿ. ಅಂದರೆ ಈರುಳ್ಳಿ, ಹಾಗೆ ಕ್ಯಾರೆಟ್, ಆಲೂಗಡ್ಡೆ, ಟೊಮೊಟೊ, ಇನ್ನು ಬೀನ್ಸ್ ಅಷ್ಟೇ ತೊಗೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ತರಕಾರಿ ಇಷ್ಟ ಇದ್ದರೆ ಆ ತರಕಾರಿಗಳ್ನೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಟೇಸ್ಟ್ ಏನು ಡಿಫ್ರೆನ್ಸ್ ಅನಿಸಲ್ಲ, ಬಟ್ ತರಕಾರಿಗಳು ಜಾಸ್ತಿ ಆಗ್ತವೆ ಅಷ್ಟೇ. ಇನ್ನು ಆಲೂಗಡ್ಡೆ ಮೇಲಿರೋ ಸಿಪ್ಪೆನೂ ಕೂಡ ತಕ್ಕೊಂಡು ಆಲೂಗಡ್ಡೆನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ಯೂಶಲಿ ನಾನು ಸಿಪ್ಪೆನ ತೆಗಿಯೋದಿಲ್ಲ ಆಲೂಗಡ್ಡೆ ಮೇಲೆ, ಹಾಗೆ ತೊಳೆದು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತೀನಿ. ಬಟ್ ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇತ್ತು ಅಂದಾಗ ಮಾತ್ರ ಸಿಪ್ಪೆನ ತಕ್ಕೊಂಡು ಸೇರಿಸ್ಕೊಂಡಿರ್ತೀನಿ ಅಷ್ಟೇ. ಇನ್ನು ಬೀನ್ಸ್ನ ನಾನು ಇದೇ ರೀತಿಯೇ ಕೈಯಲ್ಲಿ ಸುಲ್ಕೊಳ್ತೀನಿ. ಚಾಕುಯಿಂದ ಏನು ಕಟ್ ಮಾಡಲ್ಲ. ಯಾಕಂದರೆ ಚಾಕುಯಿಂದ ಕಟ್ ಮಾಡಿದರೆ ಈ ರೀತಿ ನಾರು ಇರುತ್ತೆ ನೋಡಿ, ಅದು ಬರೋದಿಲ್ಲ. ಹಾಗಾಗಿ ನಾನು ಈ ರೀತಿ ಕೈಯಿಂದನೇ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ಈ ರೀತಿ ನಾರು ಇರುತ್ತಲ್ವ, ಅದನ್ನು ಈಸಿಯಾಗಿ ತಕ್ಕೊಂಡು ಮಾಡ್ಕೋಬೋದು. ಹಾಗೆ ಚಾಕುಯಿಂದ ಕಟ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಈ ತಿನ್ನುವಾಗ ಈ ನಾರೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ಅಷ್ಟು ಟೇಸ್ಟ್ ಅನಿಸಲ್ಲ. ಹಾಗೆ ತಿನ್ನುವಾಗಲೂ ಕೂಡ ಒಂಥರ ಅನಿಸ್ತಾ ಇರುತ್ತೆ. ಹಾಗಾಗಿ ಈ ರೀತಿ ಕೈಯಲ್ಲೇ ಸುಲ್ಕೊಂಡು ಸೇರಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದೇ ರೀತಿ ಫಾಲೋ ಮಾಡ್ತೀನಿ. ಹಾಗೆ ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಟೊಮೊಟೊ ಬಾತ್ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ವ, ಅಲ್ಲಿ ಯಾವುದೇ ರೀತಿ ತರಕಾರಿನ ಹಾಕ್ಕೊಳ್ದೆ ಓನ್ಲಿ ಟೊಮೊಟೊ ಹಾಗೆ ಪುದೀನ, ಕೊತ್ತಂಬರಿಯಿಂದ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ. ಮನೆಯಲ್ಲಿ ಯಾವುದು ತರಕಾರಿ ಇಲ್ಲ, ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಬೋದು ಅಂದರೆ ಆ ಥರ ಮಾಡ್ಕೊಳ್ಬೋದು. ಇಲ್ಲ ಎಲ್ಲ ತರಕಾರಿ ಇದೆ, ತರಕಾರಿ ಹಾಕ್ಕೊಂಡೇ ಮಾಡ್ಕೋಬೋದು ಅಂದರೆ ಈ ರೀತಿ ಮಾಡ್ಕೊಳ್ಬೋದು. ಹಾಗೆ ಇವಾಗ ಟೊಮೊಟೊನೂ ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಸಾರಿ ಟೊಮೊಟೊನ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಯಾಕಂದರೆ ಹೊರಗಡೆ ನೋಡೋಕ್ಕೆ ಚೆನ್ನಾಗಿದ್ರೂ ಕೂಡ ಒಳಗಡೆ ಒಂದೊಂದು ಸಣ್ಣ ಹುಳ ಆಗಿರ್ತವೆ. ಹಾಗಾಗಿ ಈ ಥರ ನೋಡಿಕೊಂಡು ಸೇರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇವಾಗ ಎರಡೇ ಟೊಮೊಟೊ ಸಾಕು ಅನಿಸಿತ್ತು, ಯಾಕಂದರೆ ಟೊಮೊಟೊ ದೊಡ್ಡವಿದ್ವಲ್ವ, ಹಾಗಾಗಿ ಎರಡೇ ಟೊಮೊಟೊನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ವ, ಇಲ್ಲಿ ಕಸ ಎಲ್ಲ ಕ್ಲೀನಾಗಿ ಡಸ್ಟ್ಬಿನ್ನಿಗೆ ಹಾಕ್ಬಿಡ್ತೀನಿ ಆವಾಗಿಂದ ಅವಾಗೆ. ಹಾಗೆ ಇನ್ನೊಂದು ಸಾರಿ ಈ ರೀತಿ ಬಟ್ಟೆಯಿಂದ
ನೀರನ್ನೆಲ್ಲ ಒರೆಸ್ಕೊಂಡು ಬಿಡ್ತೀನಿ. ಈ ರೀತಿ ಮಾಡಿಕೊಂಡ್ರೆ ನಾವು ಕೌಂಟರ್ ಟಾಪ್ನ ಹಾಗೆ ಕಿಚನ್ನ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ಹಾಗಾಗಿ ನಾನು ಇದೇ ರೀತಿ ಮಾಡ್ಕೊಳ್ತೀನಿ. ಹಾಗೆ ಇನ್ನು ಟೊಮೊಟೊ ಬಾತ್ಗೆ ಯಾವ್ಯಾವ ಐಟಮ್ಸ್ ಬೇಕು ನೋಡಿ ಅವನ್ನೆಲ್ಲ ಇಲ್ಲಿ ಎತ್ತಿಟ್ಕೊಳ್ತೀನಿ. ಅಂದರೆ ಈ ಥರ ಮಸಾಲ ಐಟಮ್ಸ್ ಆಗಿರ್ಬೋದು, ಹಾಗೆ ಪಲಾವ್ ಎಲೆ, ಚಕ್ಕೆ, ಲವಂಗ ಆ ಬಾಕ್ಸಸ್ಸು, ಹಾಗೆ ಶಾಯಿ ಜೀರನ ತೊಗೊಂಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಶಾಯಿ ಜೀರನು ಕೂಡ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಹಿಂಗನ್ನು ಕೂಡ ತೊಗೊಂಡಿದ್ದೀನಿ. ಈ ರೀತಿ ಎಲ್ಲ ನಾವು ಆರ್ಗನೈಸ್ ಮಾಡಿಕೊಂಡು ಒಂದೇ ಸಾರಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗೆ ನಮ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಬೇಗನೆ ಸಿಕ್ಬಿಡುತ್ತೆ. ಹಾಗಾಗಿ ಫಸ್ಟೇ ನಾನು ಈ ರೀತಿ ಎಲ್ಲ ಇಟ್ಕೊಂಡು ಆಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈಗ ಸೈಡಲ್ಲಿ ಪುದೀನ ಹಾಗೆ ಕೊತ್ತಂಬರಿನೂ ಕೂಡ ತೊಳ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಎರಡನ್ನೂ ಕೂಡ. ಯಾಕಂದರೆ ಆಮೇಲೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋಕೆ ಬೇಕಾಗುತ್ತಲ್ವ, ಹಾಗಾಗಿ ಅವನು ಕೂಡ ಈ ಥರ ತೊಳೆದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಹಾಗೆ ಸ್ವಲ್ಪ ಒಣ ಬಟಾಣಿನೂ ಕೂಡ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ನಿನ್ನೆ ರಾತ್ರಿ, ಅವನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಈಗ ಫಸ್ಟು ಅಕ್ಕಿನ ನೆನೆಗೆ ಹಾಕ್ಕೊಂಬಿಡೋಣ. ಹಾಗಾಗಿ ಅಕ್ಕಿನೂ ಕೂಡ ತೊಗೊಂಡಿದ್ದೀನಿ. ಅರ್ಧ ನಾರ್ಮಲ್ ರೈಸು, ಅರ್ಧ ಬಾಸುಮತಿ ರೈಸ್ನ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ರೈಸ್ ಅಂದರೆ ನಾವು ಡೈಲಿ ಯೂಸ್ ಮಾಡ್ತೀವಲ್ವ ಸೋನಾ ಮಸೂರಿ ರೈಸು, ಆ ರೈಸ್ನೇ ತೊಗೊಂಡಿದ್ದೀನಿ ಅರ್ಧ ಗ್ಲಾಸ್ ಆಗೋವಷ್ಟು. ಇನ್ನು ಅರ್ಧ ಬಾಸುಮತಿ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬಾಸುಮತಿ ರೈಸು ಹಾಗೆ ನಾರ್ಮಲ್ ರೈಸಿಂದ ಮಾಡ್ಕೊಳ್ಳೋದು. ಹಾಗೆ ಒಂದು ಗ್ಲಾಸಷ್ಟು ತೊಗೊಂಡಿದ್ದೀನಲ್ವ ಅವನು ಕೂಡ ಹಾಕ್ಕೊಂಡು ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಒಂದು 2-3 ಸಾರಿ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಾದಮೇಲೆ ಮತ್ತೆ ಈ ಅಕ್ಕಿ ಎಲ್ಲ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು 20 ಮಿನಿಟ್ಸ್ ಚೆನ್ನಾಗಿ ಸೋಕ್ ಆಗಬೇಕು ಅವು, ಅಲ್ಲಿವರೆಗೂ ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು 3-4 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾವು ಪಲಾವ್ ಎಲ್ಲ ಮಾಡಿದಾಗೆ ಈ ರೀತಿ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ತೀವಲ್ವ, ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಒಂದು 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ತುಪ್ಪ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಒಂಥರ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಎರಡು ಕಾದಾದಮೇಲೆ ಸ್ವಲ್ಪ ಶಾಯಿ ಜೀರನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ 2 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಹಾಗೆ ಚಕ್ರ ಮೊಗ್ಗು, ಲವಂಗನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಸೋಂಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಚಕ್ಕೆ, ಒಂದೇ ಒಂದು ಏಲಕ್ಕಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಮಸಾಲ ಬೇಡ, ಇಷ್ಟೇ ಮಸಾಲ ಸಾಕಾಗುತ್ತೆ. ಹಾಗಾಗಿ ಎಲ್ಲ ಕ್ವಾಂಟಿಟಿನೂ ಕೂಡ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಈ ಮಸಾಲ ಐಟಮ್ಸ್ನೆಲ್ಲ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಒಂಥರ ಘಾಟ್ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಎರಡನ್ನೂ ಕೂಡ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕರಿಬೇವು ಹಾಕ್ಕೊಂಡು, ಕರಿಬೇವೆಲ್ಲ ಚಟಪಟ ಅಂದಮೇಲೆ ಈಗ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೇಗನೆ ಬೇಯಬೇಕು ಅಂತಂದರೆ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಬೇಕು ಅಂತೇಳಿ ನನ್ನ ಬ್ಲಾಗ್ಸಲ್ಲಿ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಬೇಗನೆ ಈರುಳ್ಳಿ ಬೇಯ್ತವೆ. ಹಾಗಾಗಿ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ನೀವು ಕೂಡ ಒಂದು ಸಾರಿ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗ್ಬೋದು. ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ಹೊತ್ತಲ್ಲೇ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು.
ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕುಕ್ ಆದಮೇಲೆ ಮಿಕ್ಕಿರೋ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ಎಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವು ಕೂಡ ಚೆನ್ನಾಗಿ ಕುಕ್ ಆಗಬೇಕು, ಹಾಗಾಗಿ ಫಸ್ಟ್ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಕುಕ್ಕರ್ ಲಿಡ್ನ ಉಲ್ಟಾ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಗೆ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ ತರಕಾರಿ ಎಲ್ಲ ಅರ್ಧ ಕುಕ್ ಆಗಿದೆ ಅನ್ನೋ ಅಷ್ಟರಲ್ಲಿ ನೆನೆಸಿಟ್ಕೊಂಡಿದ್ವಲ್ವ ಬಟಾಣಿ, ಅವನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿಯುವಷ್ಟು ಪುದೀನ ಹಾಗೆ ಕೊತ್ತಂಬರಿನೂ ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮಾಡಬೇಕು. ಇದನ್ನು ಅಂದರೆ ಪುದೀನ ಮತ್ತು ಕೊತ್ತಂಬರಿನ ಮಿಕ್ಸಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಇದೇ ರೀತಿ ಮಾಡ್ಕೊಳ್ತೀನಿ. ಇನ್ನು ಟೊಮೊಟೊ ಪ್ಯೂರಿನ ಮಾಡ್ಕೊಂಡು ಇಟ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಪ್ಯೂರಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಗೆ ನೀರೆಲ್ಲ ಎವಾಪ್ರೇಟ್ ಆಗಿ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಾಗೆ ಈ ಸ್ಟೇಜಲ್ಲೇ ಮಸಾಲ ಐಟಮ್ಸ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಪುಡಿಗಳನ್ನ 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಳ್ಬೋದು. ನಾನು ಚಿನ್ಮಯ್ ತಿಂತಾನೆ ಅಂತ ಹೇಳಿ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ, ಅಂದರೆ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಅಷ್ಟಾದರೆ ಸಾಕಾಗುತ್ತೆ. ಇನ್ನು ಇದೆಲ್ಲ ಚೆನ್ನಾಗಿ ಗಟ್ಟಿಯಾಗಿ ಕುದ್ದಾದಮೇಲೆ ಈ ಗ್ಲಾಸಲ್ಲೇ ಅಕ್ಕಿನ ತೊಗೊಂಡಿದ್ವಲ್ವ 1 ಗ್ಲಾಸಷ್ಟು, ಈಗ ಅದೇ ಗ್ಲಾಸಲ್ಲೇ 1.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. 1.5 ಗ್ಲಾಸಷ್ಟು ನೀರಾದರೆ ಸಾಕಾಗುತ್ತೆ, ಯಾಕಂದರೆ ಅಕ್ಕಿನ ಸೋಕ್ ಮಾಡಿರ್ತೀವಲ್ವ, ಹಾಗಾಗಿ. ಇನ್ನು ಆವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ವಿ. ಇವಾಗ ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಹಾಗೆ ನೆನೆಸಿ ಇಟ್ಕೊಂಡಿದ್ವಲ್ವ ಅಕ್ಕಿನ, ಆ ಅಕ್ಕಿನೂ ಕೂಡ ಇವಾಗ ಕುದಿ ಬಂದಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ನಿಧಾನಕ್ಕೆ ಸೇರಿಸ್ಕೊಳ್ಬೇಕು, ಯಾಕಂದರೆ ಬಾಸುಮತಿ ರೈಸ್ ಹಾಕಿರ್ತೀವಲ್ವ ನಾವು, ತುಂಬ ಡೆಲಿಕೇಟ್ ಆಗಿರುತ್ತೆ ಅದು, ಮುಟ್ಟಿದ ತಕ್ಷಣವೇ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಕ್ಕಿನೂ ಕೂಡ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳುವಾಗಲೂ ಕೂಡ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ನಾನು. ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಅದು ತುಂಬಾ ಡೆಲಿಕೇಟ್ ಆಗಿರುತ್ತೆ. ಒಂಚೂರು ಸ್ಪೂನ್ ಹಾಕಿದ ತಕ್ಷಣವೇ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಅಕ್ಕಿ ನೀರು ಎಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಅನ್ನೋ ಸ್ಟೇಜಲ್ಲಿ ಇನ್ನೊಂದು ಸಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಹಾಕ್ಕೊಂಡು 1-2 ವಿಸಿಲ್ ತೆಗೆದ್ರೆ ಸಾಕಾಗುತ್ತೆ. ರೈಸ್ ತುಂಬಾ ಪರ್ಫೆಕ್ಟಾಗಿ ಉದುರುದ್ರಾಗಿ ಬಂದಿರುತ್ತೆ. ಈಗ ನೋಡಿ ವಿಸಿಲೆಲ್ಲ ಹೋಗಿ ಕುಕ್ಕರೆಲ್ಲ ತಣ್ಣಗಾಗಿದೆ. ಇವಾಗ ತೋರಿಸ್ತೀನಿ ರೈಸ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಉದುರುದ್ರಾಗಿ ರೈಸ್ ಬಂದಿದೆ, ಹಾಗೆ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿ ಆಗಿತ್ತು, ಹಾಗೆ ತುಂಬಾ ಸಿಂಪಲ್ ಕೂಡ ಮಾಡ್ಕೊಳ್ಳೋದು. ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಹಾಗೆ ಇವಾಗ ಊಟಕ್ಕೂ ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದೆ. ಇದು 2 ಕಾಂಬಿನೇಷನ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮೊಸರು ಬಜ್ಜಿ ಇಲ್ಲ ಅಂದರೆ ಈ ರೀತಿ ಪಲಾವ್ ಆಗಿರ್ಬೋದು, ಹಾಗೆ ಟೊಮೊಟೊ ರೈಸ್ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಹಾಗೆ ಒಂದು ಸ್ವಲ್ಪ ಹಪ್ಳನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡಿದ್ದೆ. ಈ ರೀತಿ ರೈಸ್ ಐಟಮ್ಸ್ ಮಾಡಿದಾಗೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಹಪ್ಪಳ, ಸಂಡಿಗೆ ಏನಾದರೂ ಬೇಕೇ ಬೇಕು. ಹಾಗಾಗಿ ಸ್ವಲ್ಪ ಹಪ್ಪಳನೂ ಕೂಡ ಕರೆದು ಇಟ್ಕೊಂಡಿದ್ದೆ. ಹಾಗೆ ಇದು ಸಿಂಪಲ್ ಮಧ್ಯಾಹ್ನದ ಊಟ ಆಗಿತ್ತು ನಮ್ಮದು. ಇನ್ನು ಮಧ್ಯಾಹ್ನದಿಂದ ಲಾಗ್ನ ಮಾಡ್ಕೊಳಕ್ಕಾಗಿರಲಿಲ್ಲ. ಇನ್ನು ಸಂಜೆ ನಾನು ಆವಾಗಲೇ ಹೇಳ್ದಾಗೆ ನಮ್ಮ ಓನರ್ ಆಂಟಿ ಗೌರಿ ಹಬ್ಬನ ಮಾಡಿದ್ರು, ಹಾಗಾಗಿ ಕುಂಕುಮಕ್ಕೆ ಕರೆದಿದ್ರು. ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀನಿ ಇವಾಗ. ಹಾಗೆ ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ಸಿಂಪಲ್ಲಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಅಂದರೆ ಯಾವುದೇ ರೀತಿ ಡಿಸೈನ್ನ ಇಟ್ಕೊಂಡಿಲ್ಲ. ಸ್ಲೀವ್ಸ್ ಹತ್ರ ಒಂದೇ ಒಂದು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಅವ್ರ ಮನೆಗೆ ಹೋಗೋಕ್ಕೂ ಮುಂಚೆ ಮನೆಯಲ್ಲಿ ದೀಪನ ಹಚ್ಬಿಟ್ಟು ಹೋಗೋಣ ಅಂತ ಹೇಳಿ ದೇವರಿಗೆ ದೀಪನೂ ಕೂಡ ಹಚ್ತಾ ಇದ್ದೀನಿ.
ಹಾಗೆ ನಮ್ಮ ಓನರ್ ಅವರು ಗೌರಿ ಪೂಜೆನ ಮಾಡಿದ್ರು ಅಂತ ಹೇಳಿದ್ನಲ್ವ ಆವಾಗಲೇ, ಅವ್ರು ಕೂಡ ಕುಂಕುಮಕ್ಕೆ ಕರೆದಿದ್ರು. ಹಾಗಾಗಿ ಅವ್ರ ಮನೆಯಲ್ಲೂ ಕೂಡ ಗೌರಿಗೆ ಅಕ್ಷತೆ ಹಾಕಿ ಕುಂಕುಮನ ಇಸ್ಕೊಂಡು ಬಂದ್ವಿ. ಹಾಗೆ ಒಂದು ಸ್ವಲ್ಪ ಫೋಟೋನು ಕೂಡ ತಕ್ಕೊಂಡಿದ್ವಿ. ಆ ಕ್ಲಿಪ್ಪಿಂಗ್ಸ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಇನ್ನು ನೈಟು ಮನೆಗೆ ಬಂದು ಸಿಂಪಲ್ಲಾಗಿ ರೊಟ್ಟಿ ಹಾಗೆ ಪಲ್ಯನ ಮಾಡ್ಕೊಂಡಿದ್ದೆ. ಈಗ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಹಾಗೆ ನಾಳೆ ಗಣೇಶನ ಹಬ್ಬ ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು. ಹಾಗಾಗಿ ಎಲ್ಲ ಕೆಲಸನೂ ಇವಾಗಲೇ ಮಾಡಿಕೊಂಡು ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಬೇಗನೆ ಎದ್ದು ಆರಾಮಾಗಿ ಅಡುಗೆ ಮಾಡ್ಕೊಳ್ಬೋದು. ಹಾಗೆ ನಾಳೆ ಮೋದಕನೂ ಕೂಡ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಮನೆ ಮುಂದ್ಗಡೆ ರಂಗೋಲಿ ಎಲ್ಲ ಹಾಕಿ ಕಲರ್ಸ್ ಎಲ್ಲ ಹಾಕಬೇಕು ಅಂತ ನಾನು ಆಂಟಿ ಕೂಡ ಇಬ್ಬರು ಮಾತಾಡ್ಕೊಂಡಿದ್ವಿ. ಅಂದರೆ ನಮ್ಮ ಪಕ್ಕದ ಮನೆ ಆಂಟಿ ನಾನು ಕೂಡ ಇಬ್ಬರು ಮಾತಾಡ್ಕೊಂಡಿದ್ವಿ. ಹಾಗಾಗಿ ಇವತ್ತೇ ನೈಟ್ ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಆರಾಮಾಗಿ ಕೆಲಸನ ಮಾಡ್ಕೊಳ್ಬೋದು. ಯಾವುದೇ ರೀತಿ ಹೆಡ್ಡೇಕ್ ಇರಲ್ಲ. ಹಾಗಾಗಿ ಎಲ್ಲ ಪಾತ್ರೆಗಳ್ನು ಕೂಡ ನೀಟಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ನಾನು ಡೈಲಿ ಕೂಡ ಇದೇ ರೀತಿ ಮಾಡ್ತೀನಿ. ಅಂದರೆ ನೈಟೇ ಎಲ್ಲ ಪಾತ್ರೆ ತೊಳೆದಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಯಾವುದೇ ರೀತಿ ಕೆಲಸ ಹೆವಿ ಅನಿಸಲ್ಲ, ಆರಾಮಾಗಿ ಅಡುಗೆನ ಮಾಡ್ಕೊಳ್ಬೋದು. ಹಾಗೆ ನಾಳೆ ಸ್ವಲ್ಪ ಗಣೇಶ ಹಬ್ಬ ಇರೋದಕ್ಕೆ ಬೇಗ ಹೇಳ್ಬೇಕಲ್ವ, ಹಾಗಾಗಿ ಎಲ್ಲ ಕೆಲಸನೂ ಬೇಗನೆ ಮಾಡಿಕೊಂಡು ಬೇಗನೆ ಮಲ್ಕೊಳ್ಳೋಣ ಅಂತ ಹೇಳಿ ಎಲ್ಲದನ್ನೂ 9 ಗಂಟೆ ಒಳಗಡೆ ಎಲ್ಲ ಕೆಲಸನೂ ಮುಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಅಡುಗೆನೂ ಕೂಡ ಸ್ವಲ್ಪ ಬೇಗನೆ ಮಾಡ್ಕೊಂಡಿದ್ದೆ ಇವತ್ತು ಸಂಜೆ. ಹಾಗೆ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಇವಾಗ ಕೌಂಟ್ರ್ ಟಾಪು ಹಾಗೆ ಗ್ಯಾಸು ಎಲ್ಲ ಕೂಡ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಕೂಡ ನೈಟ್ ಮಾಡಿಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಬೇಗ ಆರಾಮಾಗಿ ಎದ್ದೇಳ್ಬೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಬಾಯ್.